ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ. ಮತ್ತೊಂದ್ ಕಡೆ ಈ ಪೆಟ್ರೋಲ್ ಡೀಸೆಲ್ ದರ ಮತ್ತಷ್ಟು ಏರಿಕೆ ಆಗ್ಬಿಡುತ್ತಾ? ಜನಸಾಮಾನ್ಯರಿಗೆ ಕಾದಿದೆಯಾ ತೈಲ ದರ ಏರಿಕೆಯ ಬಿಸಿ? ಕೊಲ್ಲಿ ಯುದ್ಧದ ಎಫೆಕ್ಟ್ ತೈಲ ಬೆಲೆಯಲ್ಲಿ ಏರಿಕೆ ಆಗಬಹುದು. ಜಾಗತಿಕ ಮಟ್ಟದಲ್ಲಿ ಏಕಾಏಕಿ ಜಿಗಿದಂತ ಕಚ್ಚಾ ತೈಲದ ದರ, ಒಂದು ಬ್ಯಾರೆಲ್ ಕಚ್ಚಾ ತೈಲ ದರ $56 ಏರಿಕೆ ಆಗಿದೆ. ಈ ಹಿಂದೆ $70 ಇದ್ದಂತ ಕಚ್ಚಾ ತೈಲ ದರ ಪ್ರತಿ ಬ್ಯಾರೆಲ್ಗೆ 120 ಏರಿಕೆ ಆಗಿರುವಂತದ್ದು. ಇನ್ನು ಡಾಲರ್ ಗಡಿ ದಾಟಿದಂತ ಕಚ್ಚಾ ತೈಲದ ಬೆಲೆ ಪ್ರತಿ ಲೀಟರ್ಗೆ ಪೆಟ್ರೋಲ್ ಡೀಸೆಲ್ ದರ 4 ರಿಂದ 5 ರೂಪಾಯಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. 10 ವಾರಗಳಲ್ಲಿ ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆಯಂತೆ. ಹಾಗಾಗಿ ದಿಢೀರಂತ ಕಚ್ಚಾ ತೈಲ ದರ ಏರಿಸಿದ ಕಂಪನಿಗಳು ಪ್ರತಿದಿನ ಅಂದಾಜು 1600 ರಿಂದ 1700 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ 18 ರಿಂದ 21 ರೂಪಾಯಿ ನಷ್ಟ ಉಂಟಾಗ್ತಿದೆಯಂತೆ. ಹೀಗಾಗಿ ಪ್ರತಿ ಲೀಟರ್ ಡೀಸೆಲ್ ಮೇಲೆ 28 ರಿಂದ 35 ರೂಪಾಯಿವರೆಗೂ ಕೂಡ ನಷ್ಟ ಆಗ್ತಾ ಇರೋದು. ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತೆ ದುರ್ಬಲಗೊಳ್ತಾನೆ ಇದೆ. ಹೀಗಾಗಿ ಮತ್ತಷ್ಟು ಹೆಚ್ಚಾಗ್ತಾ ಇರುವಂತ ತೈಲ ಆಮದು ವೆಚ್ಚ, ಇದರಿಂದಾಗಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಮತ್ತಷ್ಟು ಏರಿಕೆ ಆಗುತ್ತಾ? ಆ ಪ್ರಶ್ನೆ ಈಗ ಕಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಇದ್ರು ದಿಲೀಪ್, ನೀವು ಈಗಾಗಲೇ ಹೇಳ್ತಾ ಇದ್ರಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದ್ರೂ ಆಗಬಹುದು ಅಂತ. ಬಟ್ ಜನರಿಗೆ ಸಾಮಾನ್ಯವಾಗಿ ಕಾಡುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈ 1-2 ವಾರಗಳ ಹಿಂದೆ ಯುದ್ಧದ ಭೀತಿ ಆತಂಕ ಹೆಚ್ಚಾಗಿತ್ತು, ಬಟ್ ಈಗ ಅದ್ರ ತೀವ್ರತೆ ಕಮ್ಮಿ ಆಗಿದೆ. ಹಂಗಿದ್ರೂ ಕೂಡ ಯಾಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ ಅಂತ, ಅದ್ರ ಬಗ್ಗೆ ಏನ್ ಅನಾಲಿಸಿಸ್ ಇದೆ ದಿಲೀಪ್? ಸೌಖ್ಯ, ಏನೊಂದು ಇರಾನ್ ಮತ್ತು ಅಮೆರಿಕ ಮಧ್ಯೆ ಯುದ್ಧ ನಡೀತಿದ್ದಂಥ ಸಂದರ್ಭದಲ್ಲೂ ಕೂಡ ಇರಾನ್ ಸರ್ಕಾರದ ಒಂದು ಸಹಯೋಗದೊಂದಿಗೆ ಭಾರತ ಇರಾನ್ ಸರ್ಕಾರದ ನೆರವನ್ನು ಪಡೆದು ಭಾರತದ ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯ ಸಹಯೋಗದೊಂದಿಗೆ ಏನೊಂದು ಕೊಲ್ಲಿ ರಾಷ್ಟ್ರಗಳಿಂದ ತೈಲ ಮತ್ತು ಅನಿಲದ ಹಡಗುಗಳನ್ನು ಭಾರತಕ್ಕೆ ತಕ್ಕ ಮಟ್ಟಿಗೆ ಬರೋ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಿತ್ತು. ಅದು ಒಂದು ಕಡೆ ಆದರೆ, ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲೂ ಕೂಡ ತೈಲ ದರ ಅಷ್ಟು ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಏರಿಕೆ ಕಂಡಿರಲಿಲ್ಲ. ಆದರೆ ಇದೀಗ ಯುದ್ಧ ಏನೋ ಮುಗಿದಿದೆ, ಆದರೆ ಹರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣವಾಗಿ ಬ್ಲಾಕೇಡ್ ಮಾಡಲಾಗಿದೆ. ಒಂದು ಕಡೆ ಇರಾನ್ನ ಬ್ಲಾಕೇಡ್, ಅದು ಹರ್ಮುಜ್ ಜಲಸಂಧಿಯನ್ನು ಮುಚ್ಚಿ ಹಾಕಿದೆ. ಹಾಗಾಗಿ ಕೊಲ್ಲಿ ರಾಷ್ಟ್ರಗಳಿಂದ ಯಾವುದೇ ತೈಲ ಮತ್ತು ಅನಿಲ ಹೊತ್ತ ಹಡಗುಗಳು, ಭಾರತದ ಹಡಗುಗಳು ಅರಬ್ಬಿ ಸಮುದ್ರ ಪ್ರವೇಶ ಪಡೆಯೋಕ್ಕಾಗ್ತಿಲ್ಲ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇರಾನ್ನಿಂದ ತೈಲ ಮತ್ತು ಅನಿಲವನ್ನು ಹೊತ್ತು ಬರೋ ಹಡಗುಗಳು ಕೂಡ ಏನೊಂದು ಅಮೆರಿಕದ ಬ್ಲಾಕೇಡಿಂದಾಗಿ ಅವು ಕೂಡ ಅರಬ್ಬಿ ಸಮುದ್ರಕ್ಕೆ ಬರೋದಕ್ಕಾಗ್ತಿಲ್ಲ. ಎಷ್ಟು ಮಟ್ಟಿಗಿದೆ ಅಂದರೆ, ಇರಾನ್ನಲ್ಲಿ ಅತಿ ಹೆಚ್ಚು ತೈಲವನ್ನು ರಫ್ತು ಮಾಡೋದು ಕರ್ಗ್ ದ್ವೀಪದಲ್ಲಿ. ಒಂದು ಹಂತದಲ್ಲಿ ಕರ್ಗ್ ದ್ವೀಪದ ಸಮುದ್ರ ತೀರ ಏನಿದೆ ಅಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅನ್ನೋ ಮಾಹಿತಿ ಇದೆ. ಅಂದರೆ ಇರಾನ್ ತಾನು ಉತ್ಪಾದನೆ ಮಾಡ್ತಿರೋ ತೈಲವನ್ನು ಮಾರಾಟ ಮಾಡೋಕ್ಕಾಗ್ದಲೇ ಅದನ್ನು ಕರ್ಗ್ ದ್ವೀಪದ ಬಳಿ ಸಮುದ್ರಕ್ಕೆ ಸುರಿತಾ ಇದೆ ಅನ್ನೋ ಮಾಹಿತಿ ಇದೆ. ಹಂಗಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ಸಹಜವಾಗಿಯೇ ತೈಲ ಉತ್ಪಾದನೆ ಮಾಡೋಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿದ್ದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದರ ಏರಿಕೆ ಆಗುತ್ತೆ. ಯಾವ ರೀತಿ ಅಂದರೆ, ಬೇಡಿಕೆ ಹೆಚ್ಚಾದಂತೆ ಬೆಲೆ ಹೆಚ್ಚಾಗುತ್ತೆ ಅನ್ನೋದು ಅರ್ಥಶಾಸ್ತ್ರದ ಸರಳ ನಿಯಮ. ಅದೇ ರೀತಿ ಇವಾಗ ಇಡೀ ವಿಶ್ವಾದ್ಯಂತ ಬೇಡಿಕೆ ಹೆಚ್ಚಾಗಿದೆ, ಆದರೆ ಪೂರೈಕೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಬೆಲೆ ಹೆಚ್ಚಳ ಆಗಿದೆ. ಎಷ್ಟು ಮಟ್ಟಿಗೆ ಅಂದರೆ, ಪ್ರತಿ ಬ್ಯಾರಲ್ ತೈಲ ಬೆಲೆ ಈ ಹಿಂದೆ $70 ಇತ್ತು ಒಂದು ಬ್ಯಾರಲ್ ತೈಲಕ್ಕೆ, ಈಗ ಅದು $120 ಅಂದರೆ $50 ಏರಿಕೆ ಕಂಡು ಬಂದಿದೆ. ಹೀಗಾಗಿ ಏನಾಗುತ್ತೆ, ಭಾರತದ ವಿದೇಶಿ ವಿನಿಮಯದ ಹೊರೆ ಜಾಸ್ತಿ ಆಗ್ತಿದೆ. ಅದು ಹೊಡೆತ ಬೀಳ್ತಿರೋದು ನೇರವಾಗಿ ತೈಲ ಕಂಪ್ನಿಗಳಿಗೆ. ಯಾಕೆಂದರೆ ಅತಿ ಹೆಚ್ಚು ದರ ಕೊಟ್ಟು ಅವರು ಕಚ್ಚಾ ತೈಲವನ್ನು ಖರೀದಿ ಮಾಡಿ ಆ ನಂತರ ಅದನ್ನು ಸಂಸ್ಕರಣೆ ಮಾಡಿ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ ಮಾರಾಟ ಮಾಡ್ತಿದ್ದಾರೆ. ಹಾಗಾಗಿ ಖರೀದಿ ಮಾಡೋದು, ಕಚ್ಚಾ ತೈಲ ಖರೀದಿ ಮಾಡೋ ದರ ಹೆಚ್ಚು, ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಕಡಿಮೆ ದರಕ್ಕೆ ದೇಶದಲ್ಲಿ ಮಾರಬೇಕಾದಂಥ ಸನ್ನಿವೇಶ ಇದೆ. ಹಾಗಾಗಿ ಈ ತೈಲ ರಿಫೈನರಿ ಕಂಪ್ನಿಗಳೇನಿದ್ದಾವೆ ಅದಕ್ಕೆ ಪ್ರತಿದಿನ 1600 ರಿಂದ 1700 ಕೋಟಿ ರೂಪಾಯಿ ನಷ್ಟ ಉಂಟಾಗ್ತಿದೆ ಅನ್ನೋ ಮಾಹಿತಿ ಇದೆ. ಇನ್ನು ರಷ್ಯಾದಿಂದ ಈ ಹಿಂದೆ ಏನು ಯುದ್ಧ ಆರಂಭ ಆಗೋದಕ್ಕೂ ಮುಂಚೆ ರಷ್ಯಾದಿಂದ ಒಂದು ರೀತಿ ರಿಯಾಯಿತಿ ದರದಲ್ಲಿ ಕ್ರೂಡ್ ಆಯಿಲ್ನ ಅಂದರೆ ಕಚ್ಚಾ ತೈಲವನ್ನು ಖರೀದಿ ಮಾಡ್ಕೊತಿತ್ತು ಭಾರತ. ಆಗ ರಿಫೈನರಿಗಳಿಗೆ ಲಾಭ ಉಂಟಾಗ್ತಿತ್ತು, ಆದರೆ ಈಗ ನಷ್ಟ ಉಂಟಾಗ್ತಿದೆ. ಈ ಸನ್ನಿವೇಶದಲ್ಲಿ ಭಾರತ ಅನಿವಾರ್ಯವಾಗಿ ತೈಲ ದರ ಏರಿಕೆ ಮಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿದೆ. ಆದರೆ ಈ ಒಂದು ತೈಲ ದರ ಏರಿಕೆಯನ್ನು ತಡೆಯೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಕಳೆದ ತಿಂಗಳು ಏನು ಮಾಡಿತ್ತು, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಪ್ರತಿ ತಿಂಗಳಿಗೆ
ಪ್ರತಿ ಲೀಟರ್ಗೆ 10 ರೂಪಾಯಿ ಅಬಕಾರಿ ಸುಂಕನ ವಿಧಿಸ್ತಾ ಇತ್ತು. ಆ ಅಬಕಾರಿ ಸುಂಕನ ಸರ್ಕಾರ ಕಡಿತ ಮಾಡ್ತು. ಅದರ ನೇರ ಲಾಭ ಗ್ರಾಹಕರಿಗಾಗಲಿಲ್ಲ, ತೈಲ ರಿಫೈನರಿಗಳಿಗಾಗ್ತಿತ್ತು. ಇದೀಗ ಆ 10 ರೂಪಾಯಿ ಕಡಿತ ಮಾಡಿದರೂ ಕೂಡ ತೈಲ ರಿಫೈನರಿಗಳಿಗೆ ನಷ್ಟ ಉಂಟಾಗ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಪ್ರತಿ ಲೀಟರ್ಗೆ 5 ರೂಪಾಯಿ ಮಟ್ಟಿಗಾದರೂ ಹೆಚ್ಚಾಗ್ಬೋದಾ ಅನ್ನೋವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸೌಖ್ಯ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ಜಾಗತಿಕ ಬಿಕ್ಕಟ್ಟಿನ ಬಗ್ಗೆ ಮೋದಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈಗ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಸಭೆ ಬಳಿಕ ದೇಶವಾಸಿಗಳಿಗೆ ಬಿಗ್ ಶಾಕ್ ಏನಾದ್ರೂ ಕಾದಿದ್ಯಾ? ಹಾಗಾದ್ರೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇವೆ ಅಂತ, ಈ ಸಭೆಯ ನಂತರದಲ್ಲಿ ದೇಶವಾಸಿಗಳಿಗೆ, ಜನಸಾಮಾನ್ಯರಿಗೆ ಬಿಗ್ ಶಾಕ್ ಎದುರಾಗಬಹುದಾ? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಾ ಮೋದಿ ಸರ್ಕಾರ ಮತ್ತಷ್ಟು ಗಗನಕ್ಕೆ ಏರುತ್ತಾ ಗ್ಯಾಸ್ ಸಿಲಿಂಡರ್ ದರ. ಸಭೆಯಲ್ಲಿ ಅಮೆರಿಕ ಇರಾನ್ ಯುದ್ಧದ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆಯಂತೆ. ಹಾಗಾದ್ರೆ ಸಭೆಯ ನಂತರದಲ್ಲಿ ಬರುವಂತ ಮಾತುಗಳು ಅಥವಾ ಘೋಷಣೆಗಳೇನಿದಾವೆ, ಜನರಿಗೆ, ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತ ವಿಚಾರಗಳಾಗಬಹುದಾ? ಅದ್ರ ಬಗ್ಗೆ ಈಗ ಸಾಕಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಜೈಶಂಕರ್, ಪಿಯೂಷ್ ಸೇರಿದಂತೆ ಅನೇಕರು ಸಭೆಯಲ್ಲಿ ಭಾಗಿಯಾಗ್ತಿರೋದು. ಪ್ರಧಾನಿ ಸಲಹೆ ಮೇರೆಗೆ ನಡೀತಾ ಇರುವಂತ ಮಹತ್ವದ ಮೀಟಿಂಗ್ ಇದು. ಸಭೆ ಬಳಿಕ ಹಾಗಾದ್ರೆ ದೇಶದ ಜನರಿಗೆ ಬಿಗ್ ಶಾಕ್ ಕಾದಿದ್ಯಾ? ಮೋದಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡುತ್ತಾ ಮತ್ತಷ್ಟು ಗಗನಕ್ಕೆ ಏರುತ್ತಾ ಗ್ಯಾಸ್ ಸಿಲಿಂಡರ್ ದರ? ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗೋಗಿದೆ. 3,010 ಇರುವಂತದ್ದು. ಇದರಿಂದಾಗಿ ಹೋಟೆಲ್ ಮಾಲೀಕರು, ಗ್ಯಾಸ್ ಚಾಲಕರು, ಆಟೋ ಚಾಲಕರಿಗೆ ಈಗಾಗಲೇ ಆತಂಕ ಎದುರಾಗಿದೆ. ಅದರ ಬೆನ್ನಲ್ಲೇ ಗೃಹ ಬಳಕೆಯ ಸಿಲಿಂಡರ್ ದರವೂ ಕೂಡ ಏರಿಕೆ ಆಗಬಹುದಾ ಅನ್ನುವಂಥ ಒಂದು ಪ್ರಶ್ನೆ. ಮತ್ತೆ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಏರಿಕೆ ಆಗಬಹುದಾ ಅಂತ. ಯಾಕೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕೊಟ್ಟಿರುವಂತ ಒಂದು ಹೇಳಿಕೆ, ಜನಸಾಮಾನ್ಯರಿಗೆ ಕೊಟ್ಟಿರುವಂತ ಕರೆ ಏನಿದೆ, ಅದು ಜನರನ್ನ ಆತಂಕಕ್ಕೆ ದೂಡ್ತಾ ಇದೆ. ನೋಡಪ್ಪ, ಪಂಚರಾಜ್ಯಗಳ ಎಲೆಕ್ಷನ್ ಆಯಿತು, ರಿಸಲ್ಟ್ ಬಂತು. ಈಗ ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು ಗೆದ್ದಿದ್ದಾರೆ, ಸರ್ಕಾರ ರಚನೆನೂ ಆಯಿತು. ಇನ್ಮೇಲೆ ಜನಸಾಮಾನ್ಯರಿಗೆ ಬರೆ ಎಳೆಯುವಂತ ಕೆಲಸವನ್ನ ಕೇಂದ್ರ ಮಾಡುತ್ತಾ, ಆ ಚರ್ಚೆ ಈಗ ಶುರು ಆಗ್ತಾ ಇದೆ.